ಸರ್ಕಾರಿ ನೌಕರರು ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಆಗಾಗ್ಗೆ ಆದೇಶಗಳು ಹೊರಬಿದ್ರೂ ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ತಿಳಿಯದಾಗಿದ್ದರಿಂದ ಸಾರ್ವಜನಿಕರ ಗೋಳಾಟವಾಗಿದೆ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲದ ಕಾರಣ ಯಾವ ಸಿಬ್ಬಂದಿ ಎಷ್ಟು ಗಂಟೆಗೆ ಬರುತ್ತಾರೆಂದು ತಹಶೀಲ್ದಾರ್ ಜಗದೀಶ್ ಚೌರ ಸಾಹೇಬ್ರಿಗೆ ತಿಳಿಯದಾಗಿದೆ. ಮಾನ್ವಿ ಕಂದಾಯ ಕಚೇರಿಗೆ ಸಾರ್ವಜನಿಕರು ನಿತ್ಯ ಕೆಲಸಕ್ಕಾಗಿ ಅಲಿದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಬಾರದ ಸಿಬ್ಬಂದಿಗಳ ಬರುವಿಕೆಗಾಗಿ ದಾರಿ ಕಾಯಬೇಕಾಗಿದೆ. ತಹಶೀಲ್ದಾರ್ ಜಗದೀಶ್ ಚೌರ ಸಾಹೇಬ್ರೆ ತಾವು ದಕ್ಷ ಅಧಿಕಾರಿಗಳಾಗಿದ್ದು ಮಾನ್ವಿ ಕಂದಾಯ ಕಚೇರಿಯನ್ನ ಸುಧಾರಣೆ ಮಾಡುತ್ತಾರೆಂಬ ಭರವಸೆ ಸಾರ್ವಜನಿಕರಲ್ಲಿ ಮೂಡಿದೆ. ಅದನ್ನ ಕಾಪಾಡ್ತೀರಾ ಅಥವಾ ಸುಮ್ಮನಿರ್ತೀರಾ ಕಾದು ನೋಡಬೇಕಾಗಿದೆ. ಅಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆನ ನಾವು ಮಾಡಿಕೊಡ್ತೀನಿ. ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ ಸಹಿತ ನಾವು ನೋಡ್ಕೊಳ್ತೀವಿ. ಅಲ್ಲ ಸರ್, ಮಾನ್ವಿ ಕಂದಾಯ ಕಚೇರಿಯಲ್ಲಿ ಈ ರೀತಿ ಇದನ್ನ ಮೇಲೆ ತಾವು ಏನು ಸುಧಾರಣೆ ತರೋ ಸಾಧ್ಯತೆ ಇದೆ? ಇಲ್ಲ, ಅದನ್ನೇ ನಾವು ಈಗ ತಹಶೀಲ್ದಾರರು ಮತ್ತು ಅಲ್ಲಿರ್ತಕ್ಕಂಥ ಡೆಪ್ಟಿ ತಹಶೀಲ್ದಾರರು ಮತ್ತು ಗ್ರೇಡ್ 2 ತಹಶೀಲ್ದಾರರು ರೆವೆನ್ಯೂ ಇನ್ಸ್ಪೆಕ್ಟರ್ ಕೊಡ್ಕೊಂಡು ಅದು ಯಾವ ರೀತಿ ಪರಿಹರಿಸಬೇಕು ಅನ್ನೋ ಬಗ್ಗೆ ತಿಳ್ಕೊಂಡು ಪರಿಹಾರ ಮಾಡ್ತೀವಿ. ಸರ್, ಮಾನ್ವಿ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಸರ್, ಸಿಬ್ಬಂದಿಗಳು ಸಮಯ ಪಾಲನೆ ಮಾಡ್ತಾ ಇಲ್ಲ ಸರ್, ಇದರಿಂದ ಸಾರ್ವಜನಿಕರು ಕೂಡ ಆರೋಪ ವ್ಯಕ್ತವಾಗ್ತಾ ಇದೆ ಸರ್. ಅಲ್ಲ, ನಾನು ಬಂದ ಮೇಲೆ ಈಗ ನಾನೇ ಸ್ವಂತವಾಗಿ 9:30ಗೆ ಬಂದು ಕೂತ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಕಳೆದ 3 ದಿವಸದಲ್ಲಿ ಒಂದು ರೀತಿ ಇದು ಡಿಸಿಪ್ಲಿನ್ ಶಿಸ್ತು ಬಂದಿದೆ ಜನರಲ್ಲಿ. ಸೊ ಈಗ ಬಯೋಮೆಟ್ರಿಕ್ ಮೆಷಿನ್ಗೆ ಸಂಬಂಧಪಟ್ಟಂತೆ ಅದನ್ನು ನಾನು 2-3 ದಿವಸದಲ್ಲಿ ತಕ್ಷಣಕ್ಕೆ ಇದನ್ನು ರಿಪೇರಿ ಮಾಡಿಸಿ 100% ಅದನ್ನು HRMSಗೆ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ಅಲ್ಲ ಸರ್, ಸಮಯ ಪಾಲನೆ ಮಾಡ್ತಾ ಇಲ್ಲ, ಈ ರೀತಿಯಾಗಿ ಸಿಬ್ಬಂದಿಗಳು ಕೂಡ ತಾವು ಕೂಡ ಡೈರೆಕ್ಷನ್ ನೀಡಿದ್ದಾರೆ ಸರ್? ಹೇಳಿದ್ದೀನಿ ನಾನು. ಫಸ್ಟ್ ನನ್ನ ಮೀಟಿಂಗಲ್ಲೇ ಇದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ನಾನು ಕೂಡ ಪರ್ಸನಲಾಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಆ ರೀತಿ ಯಾವುದೇ ಇದನ್ನು ಆದರೂ ಕೂಡ ನಾನು ತುಂಬ ಕಠಿಣವಾಗಿ ಕ್ರಮ ತಗೊಳ್ಳಿಕ್ಕೆ ಇದು ಆಗಲೇ ಆದೇಶನೂ ಕೂಡ ಹೊರಡಿಸಿದ್ದೀನಿ.